ಪ್ರಣಾಮಗಳು ಗುರುದೇವ. ನಾಗಮಾತಾ ಆರೋಗ್ಯ ಸ್ಥಿತಿ ಹೇಗಿದೆ? ನಾಗವೈದ್ಯರ ಆರೈಕೆಯಲ್ಲಿದ್ದಾರೆ. ಆದರೆ ಅವರಲ್ಲಿ ಯಾವುದೇ ಬದಲಾವಣೆಗಳು ಕಾಣುತ್ತಿಲ್ಲ ಶಿವಾನಿ. ಅವರ ಮಸ್ತಿಷ್ಕ ಮರಣ ಹೊಂದಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ನಾನು ನಂಬಿದವರು ಗುರುದೇವ. ಏನು ಹೇಳುತ್ತಿರುವ ಶಿವಾನಿ? ಹೌದು ಗುರುದೇವ, ಮನೆಗೆ ಬಂದ ಅಧಿಕಾರಿ ನಾನು ಒಳ್ಳೆಯವನು ಅಂತ ಬಿಂಬಿಸಿದ. ಅವನನ್ನ ನಂಬಿ ನಾನು ಕೆಲವು ಸತ್ಯಗಳನ್ನ ಹೇಳ್ಬಿಟ್ಟೆ. ಈಗ ಅವನೇ ನನ್ನ ಶತ್ರು ಆಗಿದ್ದಾನೆ. ನಾಗಮಾತಾ ಮೇಲೆ ಪ್ರಹಾರ ಮಾಡಿದ್ದು ಅವನೇ ಅಂತ ನನಗೆ ಮಂತ್ರ ಮಸೂರದ ಸಹಾಯದಿಂದ ಗೊತ್ತಾಗಿದೆ. ನಾನು ಅವನನ್ನ ಸುಮ್ಮನೆ ಬಿಡೋದಿಲ್ಲ ಗುರುದೇವ. ಅವನ ಉದ್ದೇಶ ತಿಳ್ಕೊಂಡು ಅವನ ಹಿಂದೆ ಇರೋರು ಯಾರು ಅಂತ ತಿಳ್ಕೊಂಡು ಎಲ್ರೂ ನಾಶ ಮಾಡ್ತೀನಿ ನಾನು. ಅದಕ್ಕೂ ಮುಂಚೆ ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ನಾನು ತಿಳ್ಕೋಬೇಕು ಗುರುದೇವ. ಆದಿಶೇಷ ಎಲ್ಲಿದ್ದಾನೆ ಅನ್ನೋ ಸತ್ಯ ನಾಗಮಾತಾಗೆ ತಿಳಿದಿತ್ತು. ಆ ಸತ್ಯ ನನಗೆ ಗೊತ್ತಾಗಬಾರ್ದು ಅಂತ ಯಾರು ಅವರನ್ನ ತಡೆದಿದ್ದಾರೆ. ಎಲ್ಲ ಸತ್ಯಗಳು ನನಗೆ ತಿಳಿಬೇಕು ಗುರುದೇವ. ಹಾಗಿದ್ದರೆ ಮಾತ್ರ ಇದೆಲ್ಲದಕ್ಕೂ ಕೊನೆ. ಆದರೆ ಶಿವಾನಿ, ನಿನ್ನ ಕೊನೆಯೇ ಆಗುವಂತೆ ಸಂದರ್ಭ ಎದುರು ಕಾಣುತ್ತಿದೆ. ಏನ್ ಹೇಳ್ತಾ ಇದ್ದೀರಾ ಗುರುದೇವ? ಹೌದು, ನಿನ್ನ ಮುಂದೆ ಮರಣ ಕಂಟಕವೇ ಬಂದು ಕೂತಿದೆ. ನಿನ್ನ ನಂಬಿಕಸ್ಥರಿಂದಲೇ ನಿನ್ನ ಸಾವು ಸಂಭವಿಸುವ ಹಾಗಿದೆ ಶಿವಾನಿ. ಗುರುದೇವ, ನೀವು ಹೇಳ್ತಾ ಇರೋದು ವಾಸ್ತವ, ಕಟು ವಾಸ್ತವ. ಸದಾ ಕಾಲ ನಿನ್ನ ಜೊತೆಗಿರುವ ನಿನ್ನ ನೆರಳು ಕೂಡ ನಿನಗೆ ಮೋಸ ಮಾಡುವಂತೆ ಭಾಸವಾಗುತ್ತದೆ. ಅಂತಿಮ ಹೋರಾಟದಲ್ಲಿ ನಿನ್ನ ಹಾದಿಯೇ ದುರ್ಬಲವಾಗುವಂತೆ ಕಾಣುತ್ತಿದೆ ಶಿವಾನಿ. ನೀನು ನಂಬಿದವರು, ಪ್ರೀತಿಸಿದವರು, ದ್ವೇಷಿಸುವವರ ಜೊತೆಗೆ ಸೇರಿ ಸಂಚು ಮಾಡುವ ಹಾಗೆ ಕಾಣಿಸುತ್ತಿದೆ. ನನಗೇನು ಅರ್ಥ ಆಗ್ತಿಲ್ಲ ಗುರುದೇವ. ನನ್ನವರು, ನನ್ನ ಪ್ರೀತಿಸೋರೇ ನನಗೆ ಮೋಸ ಮಾಡ್ತಾರೆ ಅಂದ್ರೆ ಏನರ್ಥ? ನನ್ನವರು ಅಂದ್ರೆ ನಾಗಲೋಕದವರು, ನನ್ನನ್ನ ಪ್ರೀತಿಸೋರು ಅಂದ್ರೆ ನಾಗಲೋಕದ ವಾಸಿಗಳು, ಆದಿಶೇಷ ಮತ್ತೆ ಮುಂತಾದವರು. ನನ್ನ ಮೇಲೆ ದ್ವೇಷ ಇರೋದು ಆ ಮಾಯಾಂಗನಿಗೆ ಮಾತ್ರ. ನನಗೆ ಮೋಸ ಮಾಡೋಳು ಅವಳು ಬಿಟ್ಟು ಬೇರೆ ಯಾರಿದ್ದಾರೆ ಗುರುದೇವ? ತಿಳಿಯುತ್ತಿಲ್ಲ. ನೀನೀಗ ತುಂಬಾ ಜಾಗರೂಕತೆಯಿಂದ ಇರಬೇಕಾದ ಸಮಯ. ನಿನ್ನ ಮಾತು, ನುಡಿ ಎಲ್ಲವೂ ಎಚ್ಚರವಾಗಿರಬೇಕು. ತಪ್ಪಿದ್ದಲ್ಲಿ ಘೋರ ಕಂಟಕವೇ ಎದುರಾಗಬಹುದು. ನಿನ್ನವರೇ ನಿನ್ನನ್ನು ಬಲಿಪೀಠಕ್ಕೆ ಕೊಂಡೊಯ್ಯಬಹುದು. ಎಚ್ಚರಿಕೆ. ನನಗೆ ಸಾವಾದ್ರೂ ನೋವಾದ್ರೂ ಪರವಾಗಿಲ್ಲ. ನಾಗಲೋಕದ ಶ್ರೇಯಸ್ಸು ಮುಖ್ಯ, ಅದನ್ನಷ್ಟೇ ಹೇಳಬಲ್ಲೆ. ಆಶೀರ್ವಾದ ಮಾಡಿ. ನನ್ನನ್ನು ಬಿಟ್ಟು ಒಂದು ಸ್ವಲ್ಪ ದಿನ ದೂರ ಹೋಗ್ತೀನಿ. ಬರ್ತೀನಿ ಅಂತ ಹೇಳಿ ಹೋದ ನೀನು ಬರ್ಲೇ ಇಲ್ವಲ್ಲ ತ್ರಿಶು. ನಾನೀಗ ಎಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀನಿ ಗೊತ್ತಾ? ನನ್ನವ್ರು ಯಾರು, ಅಲ್ಲದವ್ರು ಯಾರು, ಕೆಟ್ಟವ್ರು ಯಾರು, ಮುಖವಾಡ ಹಾಕೊಂಡಿರೋರು ಯಾರು, ಅವ್ರ ಉದ್ದೇಶ ಏನು ಒಂದು ಗೊತ್ತಾಗದೆ ಎಂತ ಸ್ಥಿತಿಲಿ ಇದ್ದೀನಿ ಗೊತ್ತಾ ನಿನ್ಗೆ? ನಿನ್ನ ಕಣ್ ಹೇಳ್ತೀನಿ ಅಂತ ಬಂದ ಅಭಯ ಅನ್ನೋನು ಮನಸ್ಸಿಗೆ ಹತ್ರ ಆಗಿದ್ದ, ಒಳ್ಳೆಯವನು ಅಂತ ಅನ್ಸಿದ್ದ. ನಿನ್ನ ಹುಡುಕೋಕೆ ನನ್ನ ಜೊತೆಗೆ ನಿಲ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಅವನು ಕೂಡ ದುಷ್ಟ ಅಂತ ನನಗ್ ಗೊತ್ತಾಯ್ತು ತ್ರಿಶು. ಅವನು ಮಾಡಿದ್ದೇನು ಗೊತ್ತಾ? ನಾಗಮಾತಾಗೆ ಮಸ್ತಿಷ್ಕ ನಾಶ ಆಗುವ ಹಾಗೆ ಹೊಡೆದು ಬಿಟ್ಟಿದ್ದಾನೆ. ಈಗ ನಾಗಮಾತಾ ಅಚೇತನ ಅವಸ್ಥೆಯಲ್ಲಿ ಒತ್ತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವನ್ ಬಳಿ ಹೇಳಿದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ. ಅವನು ದುಷ್ಟ ತ್ರಿಶೂಲ್, ಅವನು ಕೆಟ್ಟು ಉಂಟು. ಅವೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನ್ ಬರ್ಬೇಕು. ನೀನ್ ಇಲ್ದೆ ನನ್ನ ಮುಂದಿನ ದಾರಿ ನನಗೆ ಗೊತ್ತಾಗ್ತಾ ಇಲ್ಲ ತ್ರಿಶೂಲ್. ಬರ್ತೀಯ ತಾನೆ?
ನಿನ್ನ ನೆನಪು ಮಾತ್ರ ಆಸ್ತಿಯಾಗಿ ಉಳಿದಿದೆ ತ್ರಿಶೂಲ್. ಎಲ್ಲಿದ್ಯಾ ನೀನು? ಈಗ ಎಲ್ಲಿದ್ಯಾ? ಪ್ರತಿ ಕ್ಷಣ ನಿನ್ನ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದೀನಿ ನಾನು. ಏನಾದರೂ ಪ್ಲಾನ್ ಮಾಡಿ ಈ ಮನೇಲೇ ಉಳ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ? ಈ ದಿಗ್ವಿಜಯ ಓಡೋ ಚಿರತೆಗಿಂತ 3 ಅಡಿ ಮುಂದೆ ಹೋಗಿ ಆ ಚಿರತೆನ ಕಲ್ಲು ಹೊಡೆದು ಬೀಳಿಸೋನು. ನನ್ನ ಮುಂದೆ ಈ ಪ್ಲಾನ್ ಎಲ್ಲ ವರ್ಕೌಟ್ ಆಗಲ್ಲ. ಟೆಲ್ ಮಿ, ಏನು ಕಂಡಿಡಿದೆ? ನಿಮ್ಮ ಮನೆಯವ್ರನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ. ಮೊದಲನೇದಾಗಿ ನಿಮ್ಮ ಮೈದ್ನ ಗೋವಿಂದ, ಅವ್ರಿಗೆ ಮನೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಕಾಮಿಡಿ ಪೀಸು, ಅಂಥದ್ರಲ್ಲಿ ಅವರು ಕೊಲೆ ಚಾನ್ಸೇ ಇಲ್ಲ. ಎರಡನೇದಾಗಿ ಅಜ್ಜಿ ದೇವ್ರಂತವ್ರು, ಅವರು ವೇಷ ಹಾಕ್ಕೊಂಡು ನೋವೇ. ಅಮ್ಮ ಅಂದರೆ ತ್ರಿಶೂಲ್ ಅಮ್ಮ, ಪಾಪ ತುಂಬ ಒಳ್ಳೆಯವರು. ಇನ್ನು ನಂದೀಶಾನು ಒಳ್ಳೆಯವನು ಅಂತ ಹೇಳ್ತೀಯ, ಅವನ ಹೆಂಡತಿ ಮಧುಮತಿನೂ ಒಳ್ಳೆಯವಳು ಅಂತಾನು ಹೇಳ್ತೀಯ. ಆದರೆ ದಟ್ಸ್ ನಾಟ್ ವಾಟ್ ಐ ವಾಂಟ್. ನನ್ನ ಕೊಲೆ ಮಾಡಕ್ಕೆ ಬಂದಿರೋರು ಯಾರು ಅದನ್ನು ಹೇಳು. ನೀನು ಎಲ್ಲರ ಬಗ್ಗೆನೂ ಹೇಳ್ತಾ ಇದೆಯಾ, ಆದರೆ ಒಬ್ಬರ ಬಗ್ಗೆ ಏನೂ ಹೇಳಲಿಲ್ಲ. ಯಾರು? ಶಿವಾನಿ ಹೇಗೆ ಅವಳಿ ಮನೆಗೆ ಒಳ್ಳೇದು ಮಾಡ್ತಾಳ? ಅಯ್ಯೋ, ದೇವ್ರು ಬೇಕಾದರೆ ಕೆಟ್ಟದ್ದು ಮಾಡ್ಬೋದು ಸರ್, ಆದರೆ ಶಿವಾನಿ ಅವರು ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾವ ಸೀಮೆ ಪೊಲೀಸು? ಅವಳ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಿನಗೆ ಗೊತ್ತಿಲ್ವಲ್ಲ. ಅವಳು ಯಾರು ಅಂತ ಗೊತ್ತಾ? ಅವಳು ಇಚ್ಛಾಧಾರಿ ನಾಗಿನಿ, ಅಂದ್ರೆ ಹಾವು. ನಾನು ಹೇಳ್ತಾ ಇರೋದು ಕಥೆ ಅಲ್ಲ, ವಾಸ್ತವ. ಸುಮ್ಮನೆ ತಮಾಷೆ ಮಾಡಿಬಿಡಿ ಸರ್. ಶಿವಾನಿ ಅವರು ಹಾವಾಗಕ್ಕೆ ಹೇಗೆ ಸಾಧ್ಯ? ತಮಾಷೆ ಮಾಡಿ ಸಮಯ ವೇಸ್ಟ್ ಮಾಡೋದು ನನಗೆ ಅಭ್ಯಾಸ ಇಲ್ಲ. ನೀನೇ ನೋಡು. ಒಬ್ಬ ಆರ್ಡಿನರಿ ಮನುಷ್ಯ ನಾನು, ನನಗೆ ವಿಷಯ ಗೊತ್ತಾಗಿದೆ. ಇನ್ನೊಬ್ಬ ಪೊಲೀಸ್ ಆಫೀಸರ್, ನಿನಗೆ ಗೊತ್ತಾಗ್ಲಿಲ್ವಾ? ನೋ ಸರ್, ಐ ಥಿಂಕ್ ಇದು ಯಾರೋ ಎಡಿಟ್ ಮಾಡಿರೋದು. ಈ ವಿಡಿಯೋ ಫೇಕ್. ಮಧುಮತಿ, ಏನೇ ಅದು ಕೊಡೆ? ನೀವೇ ನೋಡಿ, ಏನು ಅಂತ ಗೊತ್ತಾಗುತ್ತೆ. ನನ್ನ ಮೊಮ್ಮಗ ತ್ರಿಶೂಲ್. ತ್ರಿಶೂಲ್, ನೀನ್ ಮನೆಯಿಂದ ಹೋಗಿ ತಿಂಗಳುಗಟ್ಟಲೆ ಆಗೋಯ್ತು. ಯಾಕೋ ನೀನ್ ಅಮ್ಮನ್ ನೋಡ್ಬೇಕು ಅಂತ ನಿನಗೆ ಅನಿಸ್ತಾ ಇಲ್ವಾ? ದಮಯಂತಿ, ಎಂಥ ಪರಿಸ್ಥಿತಿ ನಮ್ದು. ತ್ರಿಶೂಲ್ ಕಾಣಿಯಾಗಿದ್ದೇನೆ ಅಂತ ಪೊಲೀಸ್ ಸ್ಟೇಷನ್ಗೂ ತಿಳಿಸಿ ಆಯ್ತು. ಪೂಜೆ ವ್ರತ ಎಲ್ಲ ಮಾಡಿ ಆಯ್ತು. ಆದ್ರೆ ಅವನಿನ್ನು ನಮ್ಮ ಮನೆಗೆ ಬರ್ತಾ ಇಲ್ವಲ್ಲೇ. ಬರೀ ನಾವು ಫೋಟೋ ನೋಡ್ಕೊಂಡೆ ಕಾಲ ಕಳೆ ಹಾಗಾಯ್ತಲ್ಲ ದಮಯಂತಿ. ಅಲ್ಲ, ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಶಿವಾನಿ ಮತ್ತೆ ತ್ರಿಶೂಲು. ಶಿವಾನಿ ಬಾಮ್ಮ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಇವರಿಬ್ರು ಹಾಲು ಸಕ್ಕರೆ ತರ ಇದ್ದವರು. ಇಷ್ಟು ದಿನ ಆದ್ರೂ ಶಿವಾನಿನ ತ್ರಿಶೂಲ್ ಬಿಟ್ಟಿದ್ದಾನಲ್ಲ, ಹೇಗಿದ್ದಾನೆ? ಇವಳ ಮೇಲೆ ತ್ರಿಶೂಲ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ಅನುಮಾನ ಬರ್ತಾ ಇದೆ. ಈ ಥರ ಅನುಮಾನಗಳು ಬೇಡ ಗೋವಿಂದ್ ಸರ್. ಶಿವಾನಿ ಇಲ್ಲ ಅಂದ್ರೆ ತ್ರಿಶೂಲ್ ಇಲ್ಲ ಅಂತ. ತ್ರಿಶೂಲ್ ಎಲ್ಲೇ ಇದ್ರು ಅವನು ಶಿವಾನಿ ನೋಡ್ತಾನೆ ಇರ್ತಾನೆ.
ಅವನ ಮನಸ್ಸಲ್ಲಿ ಶಿವಾನಿನ್ ಬಿಟ್ಟು ಇನ್ನೊಬ್ರು ನೆರಳು ಹೋಗೋದಕ್ಕೂ ಸಾಧ್ಯ ಇಲ್ಲ. ಏನಪ್ಪ ಬೈ, ತ್ರಿಶೂಲ್ನ ನೀನ್ ಯಾವತ್ತೂ ನೋಡೇ ಇಲ್ಲ. ಶಿವಾನಿ ತ್ರಿಶೂಲ್ ಪ್ರೀತಿ ಬಗ್ಗೆ ನಿನಗ್ ಗೊತ್ತೇ ಇಲ್ಲ. ಹಾಗಿದ್ಮೇಲೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಿದ್ಯಲ್ಲ. ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹೋದ್ರೂ ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಂಡು ಮಾತಾಡ್ತಿದ್ದೀನಿ. ಹಾಗಾದ್ರೆ ಬಾವಾಜಿನ ಮನೆಗೆ ಬರೋಗ್ ಮಾಡಿದ್ದು ನೀವೇ ತಾನೆ? ಹಾಗೆ ತ್ರಿಶೂಲ್ನು ಮನೆಗೆ ಬರೋವಾಗ ಮಾಡಿ. ಯೋಚನೆ ಮಾಡ್ಬಿಡಿ ಗೋವಿಂದ್ ಅಂಕಲ್, ಆದಷ್ಟು ಬೇಗ ಈ ಮನೆ ಮಗ ತ್ರಿಶೂಲ್ ನಿಮ್ ಎಲ್ರೂ ಕಣ್ಗೂ ಕಾಣಿಸ್ಕೊತಾನೆ. ಮಾಯಾ, ಹೇಳಿ ಅಂಕಲ್. ಅಲ್ಲ ಅದು ಮುಂದೆ ಈಗ ಅಂಕಲ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ನಾಗಲೋಕದವಳು, ನಾಗಮಣಿ ಬಗ್ಗೆ ತಿಳ್ಕೊಂಡಿರೋಳು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಗಮಣಿ ನಾಗಲೋಕದವ್ರನ್ನ ಬಿಟ್ಟು ಬೇರೆ ಯಾರ ಕೈಗೆ ಸಿಕ್ಕಿದ್ರು ಅದರಿಂದ ಯಾವ ಪ್ರಯೋಜನ ಕೂಡ ಆಗಲ್ಲ. ಹಾಗಲ್ಲ ಮಾಯಾ, ಹೀಗಿದ್ಮೇಲೂ ನಾಗಮಣಿನ ಪಡ್ಕೊಳ್ಳೋದಕ್ಕೆ ಅಷ್ಟೊಂದು ಜನ ಅದ್ರ ಹಿಂದೆ ಬೀಳ್ತಾರೆ ಅಂತಂದ್ರೆ ಏನಾದ್ರೂ ಒಂದು ದಾರಿ ಇರಲೇಬೇಕು ಅಲ್ವಾ? ಇದೆ, ದಾರಿ ಇದೆ, ಆದ್ರೆ ಅದು ನಾಗಲೋಕದವ್ರಿಗೆ ಮಾತ್ರ ತಿಳಿದಿರೋ ಸತ್ಯ. ಹೇಳು ಮಾಯಾ, ಪ್ಲೀಸ್ ಹೇಳು. ಅಲ್ಲ, ನಾವು ನಾಗಮಣಿನ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಪಡ್ಕೊಂಡ್ಮೇಲೆ ಯಾವ ಪ್ರಯೋಜನವೂ ಇಲ್ಲ ಅಂತಂದ್ರೆ ನಾವು ಮಾಡ್ತಿರೋದೆಲ್ಲ ವೇಸ್ಟ್ ಅನ್ಸ್ಬಿಡುತ್ತೆ ಅಲ್ವಾ? ಯಾವ ಪೂಜೆ ಮಾಡಬೇಕು, ಎಂಥ ವ್ರತ ಮಾಡಬೇಕು ಹೇಳು. ಅಂಕಲ್, ನನಗ್ ಗೊತ್ತಿರೋ ಸತ್ಯನ ನಿಮಗ್ ಹೇಳಕ್ಕೆ ಖಂಡಿತವಾಗ್ಲೂ ಇನ್ನೂ ಸಮಯ ಬಂದಿಲ್ಲ. ನಾಗಮಣಿಯಿಂದ ಶಕ್ತಿ ಪಡೆಯೋದು ಹೇಗೆ ಅಂತ ನಿಮಗ್ ಗೊತ್ತಾಗ್ಬಿಟ್ರೆ ಇನ್ನು ನನ್ನ ಅವಶ್ಯಕತೆ ನಿಮ್ಗಿರೋದಿಲ್ಲ. ಅಂದ್ರೆ ನೀನ್ ನನಗೆ ಮೋಸ ಮಾಡ್ತಾ ಇದೀಯಾ? ಇಲ್ಲ, ನನಗ್ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನೀ ಮಾತಾಡ್ತಾ ಇರೋದು. ನೋಡಿ ಅಂಕಲ್, ನಾನ್ ನಿಮ್ಗೆ ತುಂಬಾ ಹಿಂದೆನೆ ಹೇಳಿದ್ದೆ, ನಾಗಮಣಿ ಅನ್ನೋದು ಒಂದು ಅಗಾಧವಾದ ಶಕ್ತಿ. ಅದು ಯಾರೇ ಏನೇ ಕೇಳಿದ್ರು ಕೊಡುವಂತ ಶಕ್ತಿ. ಅದು ಸಿಕ್ಕಾದ್ಮೇಲೆ ನಿಮಗೇನ್ ಬೇಕೋ ನೀವು ಕೇಳ್ಕೋಬಹುದು, ನನಗೇನ್ ಬೇಕೋ ನಾನು ಕೇಳ್ತೀನಿ. ಅಲ್ಲಿವರೆಗೂ ನನಗೆ ನಿಮ್ ಸಹಾಯ ಬೇಕು. ಸರಿ. ಅವರು ಕಷ್ಟಪಟ್ಟು ನಾಗಮಣಿಯನ್ನ ತಂದು ಅದಕ್ಕೆ ಸಲ್ಬೇಕಾಗಿರೋ ಪೂಜೆಗಳನ್ನೆಲ್ಲ ಮಾಡ್ಲಿ. ಅದಾದ್ಮೇಲೆ ಏನಾಗ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನನಗೆ ನಿಮ್ ಬೆಂಬಲ ಬೇಕು. ಸರಿ. ಸಿಕ್ತು ಸಿಕ್ತು ದಿಗ್ವಿಜಯ, ಸಿಕ್ತು. ಆದಿಶೇಷನನ್ನು ಕಂಡು ಹಿಡಿಯಲು ದಿವ್ಯ ಔಷಧವನ್ನು ಸಿಕ್ತು. ತಗೋ. ಇದನ್ನ ನಾನೇನ್ ಮಾಡ್ಬೇಕು? ಇದನ್ನ ನಿನ್ನ ಮನೆಯವರೆಲ್ಲರಿಗೂ ಕೊಡಬೇಕು. ಎಲ್ಲರೂ ಇದನ್ನು ಸೇವಿಸಬೇಕು. ಸೇವಿಸಿದವರಲ್ಲಿ ಆದಿಶೇಷ ಯಾರೆಂದು ತಿಳಿಯುತ್ತದೆ. ನೆನಪಿರಲಿ ದಿಗ್ವಿಜಯ, ಇದು ನಿನಗೆ ಅನುಮಾನ ಬಂದವರಷ್ಟೇ ಅಲ್ಲ, ಮನೆಯವರೆಲ್ಲರೂ ಇದನ್ನು ಸೇವಿಸಬೇಕು. ಸೇವಿಸಿದ್ರೆ ಏನಾಗುತ್ತೆ? ಇದನ್ನ ಸೇವಿಸಿದವರು ನಾಗಲೋಕದವರಾಗಿದ್ದರೆ ಅವರ ದೇಹ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗುವುದು. ಅದು ಕಾರ್ಕೋಟಕ ವಿಷದ ಬಣ್ಣ. ಇಚ್ಛಾಧಾರಿ ನಾಗ ಯಾವ ರೂಪದಲ್ಲಿದ್ದರೂ ಅವರ ದೇಹದಲ್ಲಿ ಆವರಿಸಿರುವ ವಿಷ ಎಲ್ಲರ ಕಣ್ಣಿಗೂ ಕಾಣುತ್ತದೆ. ಸರಿ ಗುರುಗಳೇ, ಇದನ್ನ ಮನೆಯವರೆಲ್ಲರೂ ದೇಹನೂ ಸೇರ್ಬೇಕು. ಹಾಗೆ ಮಾಡ್ತೀನಿ. ದಿಗ್ವಿಜಯ, ಇದನ್ನು ಪುಣ್ಯ ಪ್ರಸಾದದ ರೀತಿ ಭಯಭಕ್ತಿಯಿಂದ ಸೇವಿಸಿದರೆ ಮಾತ್ರ ಪೂರ್ಣ ಫಲ ಪ್ರಾಪ್ತಿ. ಅದು ಹೇಗೆ ಸಾಧ್ಯ ಗುರುಗಳೇ? ಅಂದ್ರೆ ಇದನ್ನ ಮನೆಯವರು ಇಷ್ಟಪಟ್ಟು ಸೇವಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಅದು ಹೇಗೆ ಗುರುಗಳೇ? ಅದು ನಿನಗೆ ಬಿಟ್ಟ ವಿಚಾರ. ಮನೆಯವರೆಲ್ಲರೂ ಇದನ್ನು ಭಯಭಕ್ತಿಯಿಂದ ಸೇವಿಸಿದರೆ ಮಾತ್ರ ಆದಿಶೇಷ ಯಾರೆಂಬುದು ನಮಗೆ ಗೊತ್ತಾಗುತ್ತದೆ. ಏನ್ ಅಂಕಲ್ ಇದು? ನಿಮ್ ರೂಪದಲ್ಲಿರೋ ದಿಗ್ವಿಜಯ್ ಇದ್ದಕ್ಕಿದ್ದಾಗೆ
ಪೂಜೆ ಮಾಡಬೇಕು. ಆ ಪೂಜೆ ಮಾಡಿದ್ರೆ ತ್ರಿಶೂಲ್ ವಾಪಸ್ ಮನೆಗೆ ಬರ್ತಾನಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನೇ ಉತ್ತರ ಹೇಳಬೇಕು. ಅವನೇನು ಅಪಾಯಕಾರಿ ಅಲ್ಲ, ಅವನನ್ನ ಎದುರಿಸ್ಬೋದು ಅಂತ ಹೇಳಿದವಳು ನೀನೇ ತಾನೆ. ನನ್ನ ರೂಪದಲ್ಲಿ ಬಂದವನು ಮತ್ತೆ ಆ ಅಭಯ್ ಇಬ್ರು ಕೈ ಜೋಡಿಸಿದ್ದಾರೆ. ಅವರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನೀನು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಅವನು ತ್ರಿಶೂಲ್ ಕರ್ಸೋದಕ್ಕೆ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದಾನೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅವನು ಪೂಜೆ ಮಾಡಿಸಿದ ಮೇಲೆ ತ್ರಿಶೂಲ್ ಏನಾದ್ರು ಬಂದ್ರೆ ಮನೆಯಲ್ಲಿ ಎಲ್ಲರೂ ಅವನೇ ದಿಗ್ವಿಜಯ ಅಂತ ನಂಬ್ತಾರೆ. ಪೂಜೆ ಮಾಡಿಸಿ ಮಗನನ್ನ ಕರೆಸ್ತಾ ಅಂತೇಳಿ ಎಲ್ಲರೂ ಅವನನ್ನ ಹೊಗಳ್ತಾರೆ. ಆಮೇಲೆ ನಾವು ಸತ್ಯ ಹೇಳಿದ್ರು ಯಾರು ನಂಬ್ತಾರೆ ನಮ್ಮನ್ನ? ಆಮೇಲೆ ನಾನೇ ದಿಗ್ವಿಜಯ ಅನ್ನೋ ಸತ್ಯ ನಾನಲ್ಲೇ ಮಣ್ಣಾಗಿ ಹೋಗುತ್ತೆ. ಯೋಚನೆ ಮಾಡಬೇಡಿ ಅಂಕಲ್, ಯಾವುದೇ ಕಾರಣಕ್ಕೂ ತ್ರಿಶೂಲ್ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಅವನೇನೇನು ಮಾಡ್ತಾನೆ ಅನ್ನೋದನ್ನ ಗಮನಿಸ್ತಾ ಇರೋಣ. ನನಗನ್ಸುತ್ತೆ ಅವನು ಎಲ್ರನ್ನೂ ನಂಬ್ಸಕ್ಕೋಸ್ಕರ ಈ ಪೂಜೆನ ಮಾಡ್ತಾ ಇದ್ದಾನೆ ಅಂತ. ಆ ಪೂಜೆ ಮಾಡೋ ಉದ್ದೇಶ ತ್ರಿಶೂಲ್ನ ಕರ್ಸೋದಲ್ಲ, ಬೇರೆ ಏನೋ ಇದೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಅಂದ್ರೆ ನೀನು ಹೇಳ್ತಾ ಇರೋದು? ಗೊತ್ತಿಲ್ಲ, ಆದ್ರೆ ಈ ಪೂಜೆ ಉದ್ದೇಶ ಏನು, ಅವನ ಉದ್ದೇಶ ಏನು ಅನ್ನೋದನ್ನ ನಾವು ಮೊದಲು ಕಂಡುಹಿಡಿಯೋಣ. ಈ ಪೂಜೆ ಆಗ್ಲಿ, ಆಮೇಲೆ ಮಿಕ್ಕಿದ ವಿಚಾರ ನೋಡೋಣ. ಈ ಅಭಯ್ ದಿಗ್ವಿಜಯ್ ಸೇರ್ಕೊಂಡು ಏನೋ ಕುತಂತ್ರ ನಡೆಸ್ತಾ ಇದ್ದಾರೆ. ತ್ರಿಶೂಲ್ ವಿಷಯ ಬಂದಾಗ ಅಭಯ್ಗೆ ತ್ರಿಶೂಲ್ ತುಂಬಾ ಪರಿಚಯ ಇರೋ ಒಂಥರ ಮಾತಾಡ್ದ. ತಕ್ಷಣ ಈ ದಿಗ್ವಿಜಯ್ ಬಂದು ತ್ರಿಶೂಲ್ನ ಕರ್ಸೋ ಪೂಜೆ ಮಾಡ್ಬೇಕು ಅಂತ ಬೇರೆ ಹೇಳ್ತಾ ಇದ್ದಾನೆ. ಏನಿದೆಲ್ಲ? ಒಂದ್ ವೇಳೆ ಇದೆಲ್ಲ ಇವರಿಬ್ರು ಸೇರ್ಕೊಂಡು ಮಾಡ್ತಿರೋ ಮೋಸದ ಕ್ರಿಯೆನ? ಪೂಜೆ ಆಗೋವರೆಗೂ ನಾನು ಕಾಯಲೇಬೇಕು. ದಿಗ್ವಿಜಯ, ಪೂಜೆಗೆಲ್ಲ ರೆಡಿ ಆಗಿದೆ. ಅಂದ್ಹಾಗೆ ವಿಶೇಷ ಪೂಜೆ ಅಂತ ನೀನು ಹೇಳ್ದೆ, ಅರ್ಚಕರನ್ನ ಕರೆಸ್ಬೇಕು ಅಥವಾ ನಾವೇ ಮಾಡಿದ್ರೆ? ಮೇಡಮ್ಮ, ನಾವೇ ಪೂಜೆ ಮಾಡಿದ್ರು ಸಾಕು. ವಿಧಾನಗಳನ್ನೆಲ್ಲ ಹೇಳಿದ್ದಾರೆ. ಪೂಜೆ ಮುಗಿಸಿ ಪ್ರಸಾದನ ಎಲ್ರೂ ಸ್ವೀಕರಿಸ್ಬೇಕು. ಆಗ ತ್ರಿಶೂಲ್ ಬಂದ್ಬಿಡ್ತಾನೆ. ಯಜಮಾನ್ರ, ತ್ರಿಶೂಲ್ ಮನೆಗೆ ಬರಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀರಂತೆ. ಪೂಜೆ ಚೆನ್ನಾಗಾಗ್ಲಿ, ತ್ರಿಶೂಲ್ ಮನೆಗೆ ಬಂದ್ರೆ ಅಷ್ಟೇ ಸಾಕು. ದೇವ್ರ ಮನೇಲಿ ಏನ್ ಸಮಾಚಾರ? ಏನೇನೋ ಕಟ್ ಮಾಡ್ತಾ ಇದ್ದೀರಾ? ಅಲ್ಲ, ಕರೆಕ್ಟು. ಪೂಜೆ ಏನೋ ಸರಿ, ಅದಕ್ಕೆ ಪ್ರಸಾದ ಮಾಡ್ತೀವಲ್ಲ, ಡ್ರೈ ಫ್ರೂಟ್ಸ್ ಏನಾರು ಹಾಕ್ತಿವಿ? ಹ್ಞೂ ಗೋವಿಂದಣ್ಣ, ಎಲ್ಲ ಹಾಕಿದೀವಿ. ಪ್ರಸಾದ ಕಣ ಸ್ವಲ್ಪ ಗೋವಿಂದ, ಒಳ್ಳೆ ರೀತಿಯಿಂದ ಪೂಜೆ ಆಗಿ ತ್ರಿಶೂಲ್ ಮನೆಗೆ ಬಂದ್ರೆ ಸಾಕು ಅಂತ ನಾವೆಲ್ಲ ಅನ್ಕೊಂಡಿದ್ರೆ ನೀನ್ ಬಂದು ಇಲ್ಲಿ ಪಾಯಸ ಕೇಳ್ತಾ ಇದೀಯಾ? ಹೋಗೋ ಸುಮ್ನೆ. ಆಯ್ತು ಬಿಡು, ಆಮೇಲೆ ನಾನೇ ತರ ತಿನ್ನೋದು. ಏನೋ ಗೋವಿಂದ, ಎಲ್ಲ ರೆಡಿನಾ? ಹ್ಞೂ ಭೋಜೆ, ನೋಡಿ ನೋಡಿ, ಪಾಯಸ ಎಲ್ಲ ಮಾಡಿಸಿದ್ವಿ. ದೇವ್ರ ಮನೆ ಕಡೆ ಅಂದ್ರೆ ನಂದೀಶ್ ನಡೀನಿ ಭೋಜೆ. ಅವನ್ಗೆ ಯಾಕೋ ಹೇಳಿದೆ? ಈ ಹೆಂಗಸ್ ಏರಿಯಾ ಬಿಟ್ಟು ಕಳಿಸ್ಕೊ. ಆಯ್ತು. ದಮಯಂತಿ, ಹಾ, ಎಲ್ಲ ರೆಡಿನಾ? ಆಯ್ತು ರೀ, ಪ್ರಸಾದ ಎಲ್ಲ ಆಗಿದೆ. ಇನ್ ಪೂಜೆ ತಯಾರಿ ಮಾಡ್ಬೇಕು ಅಷ್ಟೇ. ಅಮ್ಮ ಒಬ್ಬರೇ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಆಯ್ತು. ಮಧುಮತಿ ಬಾ. ತಾಯಿ ಮಹಾಕಾಳಿ, ನಿನ್ನ ಆಶೀರ್ವಾದದಿಂದ ಗರುಡ ದೇವನಿಗೆ ಮಾಡಿದ ಪೂಜೆಯ ಫಲವಾಗಿ ಆದಿಶೇಷ ಯಾರೆನ್ನುವ ಸತ್ಯ ತಿಳಿಯಿತು. ಯಜ್ಞದಿಂದ ಸಿಕ್ಕಿದ ಸಿದ್ಧ ಔಷಧವನ್ನ ದಿಗ್ವಿಜಯನ ಕೈಗೆ ಕೊಟ್ಟಾಯಿತು.
ಇಷ್ಟರಲ್ಲೇ ಪ್ರಸಾದ ಮಾಡಿ ದಿಗ್ವಿಜಯ ಎಲ್ಲರಿಗೂ ಹಂಚಿರುತ್ತಾನೆ. ತಾಯೇ, ಆದಿಶೇಷ ಯಾರೆಂದು ತಿಳಿಯುವ ಸಮಯ ಬಂದೇ ಬಿಡ್ತು. ಒಂದಲ್ಲ 16 ಸಂವತ್ಸರಗಳಿಂದ ನಾಗಮಣಿಗಾಗಿ ಕಾದವನು ನಾನು. ನಾಗಮಣಿ ಪಡೆದು ಅದರ ಶಕ್ತಿಯನ್ನು ನನ್ನದಾಗಿಸಿಕೊಂಡು ಇಡೀ ಜಗತ್ತನ್ನೇ ಆಳುವ ಬಯಕೆ ನನ್ನದಾಗಿತ್ತು. ಪ್ರತಿ ಬಾರಿ ನಾಗಮಣಿ ಇನ್ನೇನು ನನ್ನ ಕೈಗೆ ದಕ್ಕಿತ್ತು ಅನ್ನುವಷ್ಟರಲ್ಲೇ ಯಾವುದೋ ಆತಂಕ ಎದುರಾಗುತ್ತಿತ್ತು. ಅದರಿಂದ ನಾಗಮಣಿ ನನ್ನ ಕೈಯಿಂದ ದೂರವಾಗುತ್ತಿತ್ತು. ದೇವಿಯ ದಯೆ, ಗರುಡ ದೇವನ ಆಶೀರ್ವಾದದಿಂದ ನಾಗಮಣಿ ನನ್ನ ಕೈ ಸೇರುವ ಸಮಯ ಬಂದಾಯಿತು. ನಾಗಮಣಿ ನನಗೊಲಿದರೆ ನಾನು ಮರಣವನ್ನೇ ಗೆದ್ದಂತೆ. ಈ ತ್ರಯಂಬಕ ಮೃತ್ಯುಂಜಯ, ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ. ಏನಾಯ್ತು ಶಿವಾನಿ? ಅಲ್ಲಿ ಅವನು ಮಾಡ್ತಿದ್ದ ಪೂಜೆ ಮುಗೀತು ಗುರುದೇವ. ಫಲವೇನಾಯ್ತು? ತ್ರಿಶೂಲ್ ಮನೆಗೆ ಬಂದನೆ? ಇಲ್ಲ ಗುರುದೇವ, ಪೂಜೆಯಲ್ಲಿ ಅವನ ವರ್ತನೆ ವಿಚಿತ್ರವಾಗಿತ್ತು. ಪದೇ ಪದೇ ಪೂಜೆಗೆ ಮಾಡಿಟ್ಟಿದ್ದ ಪ್ರಸಾದದ ಕಡೆ ಅವನು ಗಮನ ಹರಿಸ್ತಾ ಇದ್ದ. ಎಲ್ರೂ ಅದನ್ನ ತಿಂತಾ ಇದಾರ ಅಂತ ನೋಡ್ತಾ ಇದ್ದ. ಅದಕ್ಕಾಗಿ ಇದನ್ನ ನಾನು ಇಲ್ಲಿಗೆ ತಗೊಂಡ್ ಬಂದೆ. ಗುರುದೇವ, ಇದಕ್ಕೆ ವಿಷಪ್ರಾಶನ ಆಗಿದ್ಯಾ? ಹಾಗೇನಾದ್ರೂ ಆಗಿದ್ರೆ ನಾನು ಈಗಲೇ ಹೋಗಿ ಮನೆಯವರನ್ನೆಲ್ಲ ಕಾಪಾಡಬೇಕು. ಅದಕ್ಕೆ ಮನೆಯಲ್ಲಿರುವ ಎಲ್ಲರಿಗೂ ವಿಷಪ್ರಾಶನ ಮಾಡುವ ಅವಕಾಶ ಕಡಿಮೆ ಇದೆ. ಹಾಗಿದ್ಮೇಲೆ ಅವನು ಎಲ್ರು ಪ್ರಸಾದ ತಿಂತಾ ಇದಾರ ಅಂತ ಗಮನಿಸ್ತಾ ಇದ್ದ. ಇದನ್ನ ತಿಂದ್ರೆ ಏನಾಗುತ್ತೆ ಗುರುದೇವ? ಅದನ್ನು ತಿಳಿಯಲು ನೀನಿದನ್ನು ತಿನ್ನಬೇಕು. ಗುರುದೇವ, ಇದರಿಂದ ನನಗೇನಾದ್ರೂ ತೊಂದರೆ ಆದ್ರೆ? ಇದು ನಾಗಲೋಕ ಶಿವಾನಿ. ಇಲ್ಲಿ ಎಲ್ಲ ರೀತಿಯ ವಿಷಪ್ರಾಶನಗಳಿಗೂ ಔಷಧಿ ಇದೆ. ಹಾಗಾಗಿ ಇದನ್ನು ಸೇವಿಸುವುದರಿಂದ ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಸೇವಿಸು. ಹಾಗೂ ಒಂದು ವೇಳೆ ನಿನಗೇನಾದರೂ ಆದರೆ ನಿನ್ನನ್ನು ಉಳಿಸಲು ನಾನಿರುವೆ. ನನ್ನ ಮೈ ಬಣ್ಣ ಯಾಕೆ ಹೀಗಾಗ್ತಿದೆ? ಪರಮೇಶ್ವರ, ಏನಿದು ಘೋರ? ಏನಾಗ್ತಿದೆ? ಗುರುದೇವ, ಪ್ರಸಾದಕ್ಕೆ ವಿಷಪ್ರಾಶನ ಆಗಿಲ್ಲ ಅಂತ ಹೇಳಿದ್ರಿ, ಮತ್ತೆ ನನಗೆ ಯಾಕೆ ಹೀಗಾಗ್ತದೆ? ಇಲ್ಲ ಶಿವಾನಿ, ಇದು ವಿಷ ಹಾಕಿ ಕೊಲ್ಲುವ ಪ್ರಯತ್ನವಲ್ಲ, ವಿಷಯವನ್ನು ತಿಳಿಯುವ ಪ್ರಯತ್ನ. ನಾಗಲೋಕ ವಾಸಿಗಳು ಯಾರೆಂದು ತಿಳಿಯಲು ಆ ದಿಗ್ವಿಜಯ ಮಾಡಿರುವ ಪ್ರಯತ್ನವಿತ್ತು. ಗುರುದೇವ, ಇದು ಹೇಗೆ ಸಾಧ್ಯ? ಮನೇಲಿರೋರಲ್ಲಿ ನಾನು ಆ ಮಾಯಾಂಗನ ಇಬ್ರು ನಾಗಲೋಕದವರು ಅಂತ ಅವನಿಗೆ ತಿಳಿದಿದೆ. ಮತ್ಯಾರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಪ್ರಯತ್ನ? ನಿಮ್ಮಿಬ್ಬರ ಬಗ್ಗೆ ಗೊತ್ತು, ಆದರೆ ಆದಿಶೇಷನ ಬಗ್ಗೆ ಗೊತ್ತಿಲ್ಲವಲ್ಲ. ಅವನು ಯಾರೆಂದು ತಿಳಿಯಲು ಈ ಪ್ರಯೋಗ ಮಾಡಿದ್ದಾನೆ ಅಷ್ಟೇ. ಎಲ್ಲೋ ಇರೋ ಆದಿಶೇಷನ್ ಬಗ್ಗೆ ತಿಳಿಯೋದಕ್ಕೆ ಮನೇಲಿ ಪೂಜೆ ಮಾಡಿ ಮನೆಯವ್ರಿಗೆಲ್ಲ ಪ್ರಸಾದ ಹಂಚಿದ್ರೆ ಏನ್ ಪ್ರಯೋಜನ ಗುರುದೇವ? ಆದಿಶೇಷ ಎಲ್ಲೋ ಇದ್ದಾನೆ ಎಂಬುದು ನಮ್ಮ ನಂಬಿಕೆ. ಆದರೆ ಆದಿಶೇಷ ಆ ಮನೆಯಲ್ಲೇ ಇದ್ದಾನೆ ಎಂಬುದು ದಿಗ್ವಿಜಯನ ಸಂಶಯ. ಏನ್ ಹೇಳ್ತಾ ಇದಾರ ಗುರುದೇವ? ನಾನಿರೋ ಮನೇಲಿ ಆದಿಶೇಷ ಇದ್ದಾನೆ ಅನ್ನೋದು ಅವನ ಅನುಮಾನನ? ಅದ್ ಹೇಗ್ ಸಾಧ್ಯ? ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಲು ಸಾಧ್ಯವಿಲ್ಲ ಎನ್ನುವುದು ನಿನ್ನ ಅಭಿಪ್ರಾಯ ಶಿವಾನಿ. ಆದರೆ ದಿಗ್ವಿಜಯನ ಅಚಲವಾದ ನಂಬಿಕೆ ಆದಿಶೇಷ ಆ ಮನೆಯಲ್ಲೇ ಇದ್ದಾನೆ ಎಂದು. ಅದಕ್ಕೋಸ್ಕರ ಅವನು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ದಾನೆ, ಪೂಜಾ ವಿಧಿವಿಧಾನಗಳನ್ನು ಕೈಗೊಂಡಿದ್ದಾನೆ ಎಂಬುದು
ನನ್ನ ಮಂತ್ರದಿಂದ ಗೋಚರಿಸುತ್ತಿದೆ. ಹೋಗು ಶಿವಾನಿ, ಈಗಲೇ ಹೋಗು. ರಾತ್ರಿಯ ಆಯಾಮ ಮುಗಿಯುವುದರೊಳಗೆ ದೇಹದ ಬಣ್ಣ ಬದಲಾಗಿ ಸಹಜ ಬಣ್ಣ ಬರಲಿದೆ. ನಿನ್ನ ಹಾಗೂ ಮಾಯಾಂಗನೆ ಬಣ್ಣ ಬದಲಾದ ಹಾಗೆ ಮನೆಯಲ್ಲಿ ಬೇರೆ ಯಾರಾದರೂ ಬಣ್ಣ ಬದಲಾಗಿದ್ದರೆ ಅದು ಆದಿಶೇಷ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಹೋಗು. ಆದಿಶೇಷ ಯಾರೆಂದು ತಿಳಿದು ಅವನಿಗೆ ದಿಗ್ವಿಜಯನಿಂದ ಅಪಾಯ ಆಗುವುದರೊಳಗೆ ಅವನನ್ನು ಕಾಪಾಡು. ಇಲ್ಲ ಗುರುದೇವ, ಒಮ್ಮೆ ಅವನ್ನ ಕಳ್ಕೊಂಡು ನಾನು ಅನುಭವಿಸಿರೋ ನೋವೇ ಸಾಕು. ಈಗ ಅವನ್ನ ಕಳ್ಕೊಳ್ಳೋಕೆ ನಾನು ತಯಾರಿಲ್ಲ. ನಂಗೆ ಆಶೀರ್ವಾದ ಮಾಡಿ ಗುರುದೇವ. ಶಿವಾನಿ, ದೇವ್ರೆ, ಇದುವರೆಗೂ ನಾನು ನನಗೋಸ್ಕರ ಏನು ಬೇಡ್ಕೊಂಡಿಲ್ಲ. ಪ್ರತಿ ಸಲ ಲೋಕ ಕಲ್ಯಾಣ ಆಗಲಿ, ಎಲ್ಲರೂ ಸಂತೋಷವಾಗಿರಲಿ ಅಂತ ಬೇಡ್ಕೋತಿದ್ದೆ. ನನ್ನ ತ್ರಿಶೂಲ್ ಎಲ್ಲಿದ್ದಾನೆ, ನನ್ನ ಆದಿಶೇಷ ನನಗೆ ಸಿಗಲಿ ಅಂತ ಬೇಡ್ಕೊಂಡಿದ್ರು ಹಿಂದೆ ಲೋಕ ಕಂಟಕ ಆಗದೆ ಇರಲಿ ಅನ್ನೋ ಉದ್ದೇಶ ಇತ್ತು ಅಷ್ಟೆ. ಲೋಕ ಕಲ್ಯಾಣ ಅನ್ನೋ ಯಜ್ಞಕುಂಡದಲ್ಲಿ ಅಗ್ನಿಯಾಗಿ ಇರು ಅಂತ ನೀ ನನಗೆ ಆಶೀರ್ವಾದ ಮಾಡಿದ್ರು ಪರವಾಗಿಲ್ಲ, ನನಗೆ ಸಂತೋಷನೇ. ಅಗ್ನಿಯಾಗಿ ಉರಿದು ನಿನ್ನ ಪಾದದ ಕಮಲದಲ್ಲಿ ಬೂದಿಯಾಗಿ ಇಡೀ ಜನ್ಮ ಕಳೆಯೋ ಸಂತೋಷ ಇದೆಯಲ್ಲ, ಅದನ್ನ ಮೀರಿದ ಪುಣ್ಯ ಬೇರೆ ಯಾವುದೂ ಇಲ್ಲ ಭಗವಂತ. ಆದ್ರೆ ಅದಕ್ಕೂ ಅವಕಾಶ ಕೊಡದೆ ಮೇಲಿಂದ ಮೇಲೆ ಘೋರ ಪರೀಕ್ಷೆಗಳನ್ನ ಕೊಡ್ತಾ ಇದೆಯಲ್ಲ, ಇದು ನ್ಯಾಯನ? ಎಲ್ಲವೂ ಗೊಂದಲ. ಆದಿಶೇಷ ಸಿಗದೆ ಹೋದ್ರೆ ಲೋಕ ಕಂಟಕ ನಿವಾರಣೆ ಆಗೋದಿಲ್ಲ, ನಾಗಮಣಿ ನಾಗಲೋಕಕ್ಕೆ ಸೇರೋದಿಲ್ಲ. ಅಗಾಧವಾದ ಶಕ್ತಿ ಇರೋ ನಾಗಮಣಿ ದುಷ್ಟರ ಪಾಲಾಗಿ ಲೋಕನೇ ಉಳಿಯೋದಿಲ್ಲ. ಈ ಲೋಕ ಕಲ್ಯಾಣದ ಯಜ್ಞಕ್ಕೆ ನನ್ನ ಜೊತೆ ಆದಿಶೇಷ ಕೈ ಜೋಡಿಸ್ಲೇಬೇಕು ಭಗವಂತ. ಎಲ್ಲಿದ್ದಾನೆ ನನ್ನ ಆದಿಶೇಷ? ಹೇಳು, ಅವನಿಗೆ ನನ್ನ ಧ್ವನಿ ತಲುಪೋ ಹಾಗೆ ಮಾಡು ಅಂದೆ. ಭಗವಂತ, ಆದಿಶೇಷ ನನ್ನ ಜೊತೆಗಿರ್ಬೇಕು. ಅವನಿಲ್ದೇ ಇರೋ ಸಂಕಟ ನಾನು ನಿನಗೆ ಅರ್ಥ ಮಾಡಿಸ್ಬೇಕಾಗಿಲ್ಲ. ಯಾಕಂದ್ರೆ ಸತಿದೇವಿ ಯಜ್ಞಕುಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ನೀನು ಪಟ್ಟ ಕಷ್ಟ ಸರ್ವ ಲೋಕವೇ ಕಂಡಿದೆ ಸರ್ವೇಶ್ವರ. ದೇವನಾದ ನಿನಗೆ ಆ ವಿರಹ ತಾಪನ ಸಹಿಸೋಕ್ಕಾಗ್ಲಿಲ್ಲ ಅಂದಾಗ ಇನ್ನು ನನ್ನಂತವಳ ಪಾಡೇನು ಮಹೇಶ್ವರ. ಅವನ ರಕ್ಷಣೆ ನಿನ್ನ ಹೊಣೆ. ನಾವಿಬ್ರು ಸೇರಿ ನಾಗಮಣಿನ ಕಾಪಾಡಬೇಕು, ಅದು ನಮ್ಮ ಜವಾಬ್ದಾರಿ. ಪರಮೇಶ್ವರ, ನನ್ನ ಆದಿಶೇಷ ಎಲ್ಲಿದ್ರು ಈಗ ನನ್ನ ಕಣ್ಣು ಮುಂದೆ ಬರೋ ಹಾಗೆ ಮಾಡು.